ನಮಸ್ಕಾರ ಸ್ನೇಹಿತರೆ, ಬನ್ನಿ ಮಾಡೋಣ. ರಾಗಿ ಹಿಟ್ಟು ಹಾಗೂ ಬಾದಾಮಿ ಹಾಕಿ ಒಂದು ಉಂಡೆಯನ್ನು ತುಂಬ ರುಚಿಯಾಗಿರುತ್ತೆ, ಪೌಷ್ಟಿಕಾಂಶವೂ ಹೌದು. 3 ಟೇಬಲ್ ಸ್ಪೂನ್ ಅಷ್ಟು ಎಳ್ಳು ಹುರಿದು ಬದಿಗಿಡಿ, ಅರ್ಧ ಕಪ್ ಅಷ್ಟು ತೆಂಗಿನಕಾಯಿ, 1 ಕಪ್ ಅಷ್ಟು ಬಾದಾಮಿನ ಹುರಿದು ಬದಿಗಿಡಿ. ಈಗ 3 ಕಪ್ ಅಷ್ಟು ರಾಗಿ ಹಿಟ್ಟು ತಗೊಂಡು ಅದನ್ನು ಚೆನ್ನಾಗಿ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕಿ ನಿಧಾನ ಉರಿಯಲ್ಲಿ ಇದನ್ನು ಹುರಿಬೇಕು. ಅದನ್ನು ಒಂದು ಪಾತ್ರೆಗೆ ಹಾಕಿ, ಈಗ ನೀವು ಡ್ರೈ ಫ್ರೈ ಮಾಡಿದ ಆಲ್ಮಂಡ್ಸು, ಯಾಲಕ್ಕಿ, ತೆಂಗಿನಕಾಯಿ, ಎಳ್ಳು ಇದೆಲ್ಲ ಪುಡಿ ಮಾಡಿ ಅದನ್ನು ಸಹ ನೀವು ರಾಗಿ ಸೇರಿಸಿ ಒಂದು ಅರ್ಧ ಕಪ್ಗಿಂತ ಒಂದು ಸ್ವಲ್ಪ ಬೆಲ್ಲನ ಪುಡಿ ಮಾಡಿ ಒಲೆ ಮೇಲಿಟ್ಟು ಅದು ಸ್ವಲ್ಪ ನೀರು ಹಾಕಿ ಒಂದು ಎಳೆ ಪಾಕ ಬಡಿಸಿ ಇಟ್ಕೊಳ್ಳಿ. ಈಗ ನೀವು ಮಾಡಿದ್ದ ರಾಗಿ ಹಿಟ್ಟು ಮತ್ತು ಆಲ್ಮಂಡ್ ಎಲ್ಲ ಸೇರಿದ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಬೆಲ್ಲದ ಪಾಕ ಸೇರಿಸಿ ಅದಕ್ಕೆ ಒಂದು ಅರ್ಧ ಕಪ್ ಅಷ್ಟು ತುಪ್ಪ ಕಾಯಲಿಕ್ಕಿಟ್ಟು ಗೋಡಂಬಿ ಮತ್ತು ದ್ರಾಕ್ಷಿನ ಹುರಿದು ಅದಕ್ಕೆ ಸೇರಿಸಬೇಕಾಗಿದೆ. ಇದನ್ನೆಲ್ಲ ಸೇರಿಸಿ ನೀವು ಚೆನ್ನಾಗಿ ಮಿಶ್ರ ಮಾಡಬೇಕು. ತುಂಬ ಚೆನ್ನಾಗಿ ಮಿಶ್ರ ಮಾಡಿ ಉಂಡೆ ಕಟ್ಟಿ ನಿಧಾನವಾಗಿ ಎಲ್ಲವನ್ನು ಮಿಶ್ರ ಮಾಡಿ ಉಂಡೆ ಕಟ್ಟಿದರೆ ನಿಮ್ಮ ಲಾಡು ತಯಾರಾಗಿರುತ್ತೆ. ಇದು ತುಂಬ ರುಚಿಯಾಗಿರುತ್ತೆ, ದೇಹಕ್ಕೆ ಒಳ್ಳೆಯದು ಸಹ, ತಂಪು ಸಹ. ಮಕ್ಕಳಿಗೂ ಸಹ ಶಾಲೆಗೆ ಇದನ್ನು ಕಳಿಸ್ಬೋದು. ಮಾಡಿ ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.